ಶಿವಣ್ಣ ಅಭಿನಯದ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿದೆ. ಮುಂಜಾನೆ 6 ಗಂಟೆಯಿಂದಲೇ ನರ್ತಕಿಯಲ್ಲಿ ಸ್ಪೆಷಲ್ ಶೋ ಅನ್ನ ಆಯೋಜನೆ ಮಾಡಲಾಗಿದೆ. ಸ್ಪೆಷಲ್ ಶೋ ಮೇನ್ ಆಗಿ ಫ್ಯಾನ್ಸ್ ಶೋ ಅಂತಾನೆ ಆಯೋಜನೆ ಮಾಡಲಾಗಿರುವಂತದ್ದು. ಲಾಂಗ್ ಹಿಡಿದು ಶಿವಣ್ಣನ ಫ್ಯಾನ್ಸ್ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಭೈರತಿ ರಣಗಲ್ ಗೆಟಪ್ ನಲ್ಲಿ ಧಾವಿಸ್ತಾ ಇದ್ದಾರೆ ಶಿವಣ್ಣನ ಭಕ್ತಗಣ. ಇನ್ನು ಬಂದಿರುವಂತಹ ಫ್ಯಾನ್ಸ್ ಸಿನಿಮಾ ವೀಕ್ಷಣೆಗೆ ಆಗಮಿಸಿದ್ದಾರೆ. ಶಿವಣ್ಣ ಫ್ಯಾಮಿಲಿ ಕೂಡ ಆಗಮಿಸಿದೆ. ಗೀತಾ ಶಿವರಾಜ್ ಕುಮಾರ್, ಪುತ್ರಿ ನಿವೇದಿತಾ ಕೂಡ ಇದ್ದಾರೆ. ಡಾಲಿ ಧನಂಜಯ್ ಅವರು ಕೂಡ ಸಿನಿಮಾ ವೀಕ್ಷಣೆ ಮಾಡ್ತಿದ್ದಾರೆ. ಶಿವಣ್ಣನ ಫ್ಯಾನ್ಸ್ ಏನು ಭೈರತಿ ರಣಗಲ್ ಗೆಟಪ್ ನಲ್ಲೇ ಬಂದು 6 ಗಂಟೆಗೆ ಶೋ ಆರಂಭ ಆಗಿರುವಂತದ್ದು. ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನು ಶಿವಣ್ಣ ಭೈರತಿ ರಣಗಲ್ ನಲ್ಲಿ ಆ ಒಂದು ಗೆಟಪ್ ನಲ್ಲಿ ಕಾಣಿಸ್ಕೊಳ್ತಾರೆ, ಬ್ಲಾಕ್ ಕಲರ್ ಶರ್ಟ್ ಮತ್ತು ಒಂದು ಪಂಚೆಯಲ್ಲಿ. ಅದೇ ರೀತಿಯಾಗಿ ಫ್ಯಾನ್ಸ್ ಕೂಡ ಆಗಮಿಸಿರುವಂತದ್ದು. ಫ್ಯಾನ್ಸ್ ಶೋ ಅಂತಾನೆ 6 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಒಂದು ರೀತಿಯಾಗಿ ಸ್ಪೆಷಲ್ ಶೋ ಇದಾಗಿರುತ್ತೆ. ಫ್ಯಾನ್ಸ್ಗಾಗಿನೇ ಆಯೋಜನೆ ಮಾಡಲಾಗಿರುವಂತಹ ಮೊದಲ ಶೋ 6 ಗಂಟೆಗೆ ನರ್ತಕಿ ಥಿಯೇಟರ್ ಬಳಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಫ್ಯಾಮಿಲಿ ಕೂಡ ಆಗಮಿಸಿದೆ. ಹಾಗೆ ನಟ ಡಾಲಿ ಧನಂಜಯ್ ಕೂಡ ಆಗಮಿಸಿರುವಂತದ್ದು. ಸರ್, ವರ್ಷಗಟ್ಟಲೆಯಿಂದ ಕಾದು ನೋಡ್ತಾ ಇರೋವಂಥದ್ದು ಶಿವಣ್ಣ ಪಿಕ್ಚರ್ ಅಂದರೆ ಅವಾಗಿಂದನೂ ಅಭಿಮಾನಿನೇ. ಬೈ ಡಿಫಾಲ್ಟ್ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೆ ಅವಾಗಿಂದನೂ ನಾವು ಅಭಿಮಾನಿ. ನೋಡ್ಕೊಂಡೇ ಬರ್ತಾ ಇದ್ದೀವಿ. ಮಧ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದರು, ಆನಂತರ ನಮ್ಮ ಶಿವಣ್ಣನೂ ಬಂದರು. ಒಳ್ಳೆ ಹಿಟ್ಗಳು ಕೊಡ್ತಾ ಬಂದರು. ಈವರೆಗೂ ತುಂಬ ಅದ್ಭುತವಾದ ಪಿಕ್ಚರ್ಗಳು ಮಾಡ್ಕೊಂಡು ಬಂದಿದ್ದಾರೆ. ಕಲೆ ಅಂದರೆ ಹೆಂಗಿದೆ ಅಂದರೆ ಎಲ್ಲ ಮನೇಲಿ ಪ್ರತಿಯೊಬ್ಬರಲ್ಲೂ ಒಂಥರ ಡಿಫ್ರೆಂಟಾಗಿ ನೋಡ್ತಾ ಬರ್ತಾ ಇದ್ದೀವಿ. ಅದರಲ್ಲೂ ಶಿವಣ್ಣ ಮಾಸ್ ಫ್ಯಾನ್ಸ್ಗಳು, ಅದ್ರಲ್ಲಿ ನಾವು ಒಬ್ಬರು. ಅಣ್ಣ ಶಿವಣ್ಣ ಇದು ಶರ್ಟ್ ಹೆಂಗೋ ಸಿಕ್ಬಿಡ್ತೀವಿ. ಶಿವಣ್ಣ ಲುಂಗಿ ಹುಡ್ಕೋದಕ್ಕೆ ಎಷ್ಟು ಕಷ್ಟ ಬಿದ್ದು ಬಂದಿದ್ದೀವಿ ಅಂದರೆ ಅದನ್ನೇ ಮ್ಯಾಚ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು. ಇನ್ಮೇಲೆ ಸ್ವಲ್ಪ ಸಿಗುವಂಥ ಕಲರ್ಗಳನ್ನ ಮ್ಯಾಚ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ನೀವು ಒಂದು ಸೀನಲ್ಲಿ ಬರ್ತೀರಾ, ಗನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಗನ್ನಿದು ಆಮೇಲೆ ಅದು ಇದಾಗಿದೆ. ನಮ್ಮ ಕೈಲಾದಷ್ಟು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಬಾಸ್ನೂ ಬಿಟ್ಟಿಲ್ಲ. ನಾನೇ ಮಾಡಿರೋದು ಇವೆಲ್ಲ. ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ನಾನೇ ಮುಖವಾಡ ಮಾಡಿದ್ದೀನಿ. ಅಪ್ಪು ಬಾಸ್ ಮುಖಗಳು ಕೊಡ್ತಾ ಬರ್ತಾಯಿದ್ದೀನಿ, ಮೂರ್ತಿಗಳು ಕೊಡ್ತಾ ಬರ್ತಾಯಿದ್ದೀನಿ. ಶಿವಣ್ಣಗೆ ಜೈ. ಇನ್ನೂ ದೊಡ್ಡದಾಗ ಇದಾಗಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಮನ್ನ ಇನ್ನೂ ಕಾಪಾಡಿಕೊಂಡು ಒಳ್ಳೆ ಪಿಕ್ಚರ್ಗಳು ಮಾಡ್ತಾ ಬರಲಿ ಶಿವಣ್ಣ. ವಿನಯ್ ಕುಮಾರ್ ಪುನೀತ್ ಅಂತ ಇವಾಗ ಎಲ್ಲ ಪುನೀತ್ ಅಂತ ಸೇರಿಸ್ಬಿಟ್ಟವ್ರು. ನನಗೆ ಇದೇ ರೀತಿಯಲ್ಲಿ ನಮಗೆ ಯುಗಾದಿ ಹಬ್ಬ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಣ್ಣವ್ರ ಚಿತ್ರ ಬಂದಾಗೂ ಅಷ್ಟೇ, ಅಣ್ಣವ್ರು ಇದ್ರ ಬಂದಾಗೂ ಅಷ್ಟೇ ನಾವು ಇದೇ ರೀತಿ ನಾವು ಮಾಡ್ತಾಯಿದ್ವಿ. ಅಣ್ಣವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ವಿ. ಅದಕ್ಕೆ ಶಿವರಾಜ್ ಕುಮಾರ್ ಭೈರತಿ ಮುಪ್ತಿ ಸೂಪರ್ ಡೂಪರ್ ಹಿಟ್ ಆಯಿತು. ಹಾಗೆ ಇದು ಭೈರತಿ ರಣಗಲ್ ಸೂಪರ್ ಡೂಪರ್ ಆಗಬೇಕು. ಆಮೇಲೆ ಇನ್ನೊಂದು ನಾನು ಸ್ವಂತ ಇಚ್ಛೆಯಿಂದ ಹೇಳಬೇಕು ಅಂತಂತಂದರೆ, ಈ ಕನ್ನಡ ನಾಡಲ್ಲಿ ಕನ್ನಡಿಗೋಸ್ಕರ, ಕನ್ನಡ ನಾಡಿಗೋಸ್ಕರ ಎಲ್ಲ ಹೀರೋ ಅಭಿಮಾನಿಗಳು ಕನ್ನಡಕ್ಕೋಸ್ಕರ ಓಡಾಡಬೇಕು. ಹೀರೋ ಅಭಿಮಾನಿ ಆಮೇಲೆ ಟ್ರೋಲ್ ಮಾಡೋದು ಬಿಟ್ಬಿಡಿ. ಯಾರೇ ಟ್ರೋಲ್ ಮಾಡಬೇಡಿ. ಎಲ್ಲ ಹೀರೋಗಳು ಒಂದೇ. ಯಾವ ಹೀರೋಗಳಾಗಲಿ ಇಡಿ, ಅವರೆಲ್ಲ ಒಂದೇ ಅಂಕ ನಮಗೆ ಹೇಳ್ಕೊಟ್ಟಿರೋ ಅಣ್ಣವರು ಕುಟುಂಬದವರು. ಅವ್ರು ಏನು ಹೇಳಿದ್ರು ಕನ್ನಡ ನಾಡು ನುಡಿಗೆ ಎಲ್ಲರೂ ಓಡಬೇಕು ಅಂತ ನಮ್ಮ ಭೈರತಿ ರಣಗಲ್ಲಂತೂ 100 ದಿನ ಓಡಬೇಕು ಅಂದ್ಬಿಟ್ಟು ನಾನು ಈ ಕರ್ನಾಟಕದ ಜನಗಳ ಪರವಾಗಿ ನಾನು ಸ್ವಂತ ಇಚ್ಛೆಯಿಂದ ಹೇಳ್ಬೇಕಂತೀನಿ. ಡಾಕ್ಟರ್ ರಾಜ್ಕುಮಾರ್ಗೆ, ಶಿವಣ್ಣನಿಗೆ, ಭೈರತಿ ರಣಗಲ್ಗೆ ನಮಗೆ ಯುಗಾದಿ ಹಬ್ಬ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಣ್ಣವ್ರ ಚಿತ್ರ ಬಂದಾಗೂ ಅಷ್ಟೇ, ಅಣ್ಣವ್ರು ಇದ್ರ ಬಂದಾಗೂ ಅಷ್ಟೇ ನಾವು ಇದೇ ರೀತಿ ನಾವು ಮಾಡ್ತಾಯಿದ್ವಿ. ಅಣ್ಣವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ವಿ. ಅದಕ್ಕೆ ಶಿವರಾಜ್ ಕುಮಾರ್ ಭೈರತಿ ಮುಪ್ತಿ ಸೂಪರ್ ಡೂಪರ್ ಹಿಟ್ ಆಯಿತು. ಹಾಗೆ ಇದು ಬುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇನ್ನು ಸ್ಟೆಪ್ ಬೈ ಸ್ಟೆಪ್ ವಿಚಾರಣೆ ಕೂಡ ಮಾಡ್ತಾ ಇರುವಂತಹ ಇಡಿ ಸಿಎಂ ಸಿದ್ದರಾಮಯ್ಯಗೆ ಚೆಕ್ಮೇಟ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಂತೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಮೂಡ ತಲೆಬಿಸಿ, ಚೆಕ್ಮೇಟ್ ಕೊಡೋಕೆ ರೆಡಿಯಾಗಿದೆಯಾ ಇಡಿ?
ಸದ್ಯ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿರುವ ಮೂಡಾ ಸೈಟ್ ಹಗರಣ ಸಿಎಂ ಬುಡ ಅಲ್ಲಾಡಿಸುತ್ತಿದೆ. ಇಡಿ ಹಂತ ಹಂತವಾಗಿ ತನಿಖೆಗೆ ಇಳಿದಿದ್ದು ಸಿದ್ದರಾಮಯ್ಯಗೆ ಟೆನ್ಷನ್ ದುಪ್ಪಟ್ಟು ಮಾಡಿದೆ. ಎರಡು ತಿಂಗಳಿಂದ ಫೀಲ್ಡ್ಗೆ ಇಳಿದಿರೋ ಇಡಿ ಅಧಿಕಾರಿಗಳು ದಾಖಲೆ ಸಂಗ್ರಹಕ್ಕೆ ಇಳಿದಿದ್ದು ಸಿಎಂ ಆಪ್ತರು ಮೂಡಾ ಮಾಜಿ ನೌಕರರನ್ನ ಕರೆಸಿ ವಿಚಾರಣೆ ನಡೆಸುತ್ತಿದೆ. ಈವರೆಗೂ 10ಕ್ಕೂ ಹೆಚ್ಚು ಜನರನ್ನ ಕರೆಸಿ ವಿಚಾರಣೆ ನಡೆಸಿರೋ ಇಡಿ ನೆಕ್ಸ್ಟ್ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ. ಸಿಎಂ ಮೇಲೆ ಇಡಿ ಕಣ್ಣು. ಸದ್ಯ ಸಿಎಂ ಮೇಲೆ ಕಣ್ಣಿಟ್ಟಿರುವ ಮೂಡಾ ಕೇಸ್ ಸಂಬಂಧ ದಾಖಲೆಗಳ ಪರಿಶೀಲನೆಗೆ ಇಡಿ ಇಳಿದಿದೆ. ಅದರಲ್ಲೂ 1998ರಿಂದ 2004ರವರೆಗೆ ಮೂಡಾದಲ್ಲಾದ ಪ್ರಕ್ರಿಯೆ ಬಗ್ಗೆ ವಿಚಾರಣೆ ಮಾಡುತ್ತಿದೆ. ಹಂತ ಹಂತವಾಗಿ ನೋಟಿಸ್ ಕೊಟ್ಟು ಇಡಿ ತನಿಖೆಗೆ ಇಳಿದಿದ್ದು ಸಿಎಂ ಅತ್ಯಾಪ್ತರು ಮೂಡಾ ಅಧಿಕಾರಿಗಳಿಗೂ ಇಡಿ ಶಾಕ್ ಕೊಟ್ಟಿದೆ. ಈಗಾಗಲೇ ತನಿಖೆ ವೇಳೆ ಮಹತ್ವದ ದಾಖಲೆ ಇಡಿ ವಶಕ್ಕೆ ಪಡೆದಿದ್ದು ಅಕ್ರಮ ಹಣ ವರ್ಗಾವಣೆ ವಹಿವಾಟು ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುತ್ತಿದೆ. ಹೀಗೆ ಎಲ್ಲವನ್ನೂ ರೆಡಿ ಮಾಡಿಕೊಂಡು ಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಏನು ಇಡಿ ಈವರೆಗೂ ನೋಟಿಸ್ ಕೊಟ್ಟು ಯಾರ್ಯಾರನ್ನ ತನಿಖೆ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಸೆಪ್ಟೆಂಬರ್ 7ರಂದು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆ, ಅಕ್ಟೋಬರ್ 18ರಂದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಮನೆ ಶೋಧ, ಬಳಿಕ ಅಕ್ಟೋಬರ್ 19ರಂದು ಭೂಮಿ ಮಾಲೀಕ ದೇವರಾಜು ವಿಚಾರಣೆ, ಅಕ್ಟೋಬರ್ 27ರಂದು ದೂರುದಾರ ಗಂಗರಾಜು ವಿಚಾರಣೆ, ನಂತರ ಅಕ್ಟೋಬರ್ 28ರಂದು ಬಿಲ್ಡರ್ ಮಂಜುನಾಥ್ ಮನೆಯಲ್ಲಿ ಶೋಧ. ಅದೇ ದಿನ ಅಂದರೆ ಅಕ್ಟೋಬರ್ 28ರಂದು ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಇಡಿ ಶಾಕ್. ನವೆಂಬರ್ 12ರಂದು ಸಿಎಂ ಖಾಸಗಿ ಪಿಎ ಸಿಟಿ ಕುಮಾರ್ಗೆ ಗ್ರಿಲ್. ನವೆಂಬರ್ 13ರಂದು ರಾಯಚೂರು ಸಂಸದ ಕುಮಾರ್ ನಾಯಕ್ ವಿಚಾರಣೆ. ನವೆಂಬರ್ 14ಕ್ಕೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ, ನಿವೃತ್ತ ತಹಶೀಲ್ದಾರ್ ಮಾಳಗಿ ಶಂಕರ್ ಹಾಗೂ ಮೂಡಾ ಮರಿಗೌಡ ಆಪ್ತ ಶಿವಣ್ಣ ವಿಚಾರಣೆ ಮಾಡಿದೆ. ಹೀಗೆ ಎಲ್ಲರನ್ನೂ ತನಿಖೆ ಮಾಡಿ ವರದಿ ರೆಡಿ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯಗೆ ಬುಲಾವ್ ನೀಡೋ ಸಾಧ್ಯತೆ ಇದ್ದು ಸದ್ಯ ಹೈಸ್ಪೀಡ್ನಲ್ಲಿ ಇಡಿ ಟೀಮ್ ತನಿಖೆ ನಡೆಸುತ್ತಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಡಾ ಕೇಸ್ನಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈ ಹಗರಣದ ಕಿಂಗ್ ಪಿನ್ ಒಬ್ಬ ಇಡಿ ಬಲೆಗೆ ಸಿಲುಕಿದ್ದಾನೆ. ಇವನ್ ಯಾರು, ಇವನ ಸ್ಟೋರಿ ಏನು ಅನ್ನೋದನ್ನ ಹೇಳ್ತೀವಿ, ಕೇಳಿ. ಮೂಡಾ ಹಗರಣ ಕಿಂಗ್ ಪಿನ್ ಕುಮಾರ್ಗೆ ಡ್ರಿಲ್. ರಾಜ್ಯಾದ್ಯಂತ ಮೂಡಾ ಕೋಲಾಹಲ ಎಬ್ಬಿಸಿದ್ದು ಹೇಗಾದರೂ ಮಾಡಿ ಈ ಹಗರಣಕ್ಕೆ ತಾರ್ಕಿಕ ಅಂತ್ಯ ನೀಡಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದು ಇಡಿ ತನಿಖೆಗೆ ಇಳಿದಿದೆ. ಇದರ ಪರಿಣಾಮ ಈಗ ಈ ಹಗರಣದ ಕಿಂಗ್ ಪಿನ್ ಬಿಕೆ ಕುಮಾರ್ನನ್ನ ವಿಚಾರಣೆ ಮಾಡಲಾಗಿದೆ.